ಯಾರ್ರೀ ಅವನು? ಪೊಲೀಸ್ ಬಾಬು ಅಂತೆ. ಯಾರ್ರೀ ಅವನು ಪೊಲೀಸ್ ಬಾಬು? ಬೂದಾಳ ಬಾಬು. ನಾನೆಲ್ಲ ಯಾರೋ ಡಿ ಜಿನೋ ಎಸ್ ಪಿನೋ ಅವ್ರ ಮಗ ಇರಬೇಕು ಅಂದ್ಕೊಂಡಿದ್ದೆ. ಹಂಗಾರೆ ಇವನು ಪೊಲೀಸರ ಮಗ ಅಲ್ಲ ಇವನು. ಅವನು ಪೊಲೀಸ್ ಇಲಾಖೆ ನೋಡ್ಕೊಳ್ಳೋದಂತೆ. ನನಗೆ ಅಟ್ರಾಸಿಟಿ ಕೇಸ್ ಹಾಕಲಿಕ್ಕೆ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ಬೇಕಾದರೆ ತನಿಖೆ ಮಾಡಲಿ ಅವನು ಎಷ್ಟು ಸಾರಿ ಫೋನ್ ಮಾಡಿದ್ದಾನೆ ಅಂತೇಳಿ. ಯಾರ್ರೀ ಪೊಲೀಸ್ ಬಾಬು? ಏನು ದಾವಣಗೆರೆಯನ್ನು ಏನು ಮಾಡಬೇಕು ಅಂತಿದ್ದಾರೆ? ದಾವಣಗೆರೆ ಯಾವತ್ತು ಹಣಕ್ಕೆ ಯಾವತ್ತು ದಾವಣಗೆರೆ ಬೆಲೆ ಕೊಟ್ಟಿಲ್ಲ. ಇದು ಇನ್ನೂ ನಿನಗೆ ಗೊತ್ತಾಗಿಲ್ವಾ ಮಲ್ಲಿಕಾರ್ಜುನ್? ಮಾತೆತ್ತಿದ್ರೆ ನಾನು ಕೈ ಎತ್ತಿದರೆ ಏನಾಗ್ತೈತಿ ಅಂತೀಯ. ಜನರು ಕಾರ್ಯಕರ್ತನ ಕೂರಿಸ್ಕೊಂಡು ಇದೆಲ್ಲ ಬಿಡು. ಇವತ್ತು ಪೊಲೀಸ್ ಅಧಿಕಾರಿಗಳಿಗೂ ಹೇಳ್ತೀವಿ, ಪ್ರಾಮಾಣಿಕವಾಗಿ ನೀವು ಕೇಸ್ ಹಾಕಿ. ಪ್ರಾಮಾಣಿಕವಾಗಿ ಕಳ್ತನ ಯಾರು ಮಾಡಿದಾರೋ ಅವ್ರ ಮೇಲೆ ಕೇಸ್ ಹಾಕಿ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಇರಲ್ಲ. ಏನು ದುಗ್ಗತ್ತಿ, ತೆಲಗಿ, ಚಿಕ್ಕಬಿದ್ರಿ ಈ ಭಾಗದಲ್ಲಿ ಏನು ಅನ್ಯಾಯ ಆಗಿದೆ, ಅದರ ಜೊತೆ ಏನು ನಮ್ಮ ಜಿಲ್ಲೆಯಲ್ಲಿ ಕೆರೆಗಳ ಮಣ್ಣನ್ನು ಲೂಟಿ ಮಾಡಿದ್ದಾರೆ, ಆಮೇಲೆ ಕೃಷಿ ಇಲಾಖೆಯ ಲೂಟಿ ಮಾಡಿದ್ದಾರೆ ಮಣ್ಣನ್ನು, ಇವೆಲ್ಲದರ ವಿರುದ್ಧ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾಳೆಯಿಂದ ಹೋರಾಟ ತೆಗೆದುಕೊಳ್ತೀವಿ. ಅಧಿಕಾರಿಗಳೇ, ನೀವು ಬಲಿಪಶು ಆಗೋದು ಬೇಡ. ಜಿಲ್ಲಾಧಿಕಾರಿಗಳೇ, ನೀವು ಬಲಿಪಶು ಆಗೋದು ಬೇಡ. ಎಸ್ ಪಿ ಮೇಡಮ್, ನೀವು ಬಲಿಪಶು ಆಗೋದು ಬೇಡ. ನಾನು ರವಿಕಾಂತೇಗೌಡರು ಬಂದಾಗ ಏನೋ ಒಂದು ಆಸೆ ಇಟ್ಕೊಂಡಿದ್ದೆ. ರವಿಕಾಂತೇಗೌಡರು ಅಂದರೆ ಭಾಳ ಒಳ್ಳೆಯ ಅಧಿಕಾರಿ, ನಮ್ಮ ಭಾಗವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾನೆ ಅಂತೇಳಿ. ಆದರೆ ಅದು ಯಾಕೋ ಗೊತ್ತಿಲ್ಲ, ರವಿಕಾಂತೇಗೌಡರಿಗೂ ಕೂಡ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ನಮ್ಮ ಭಾಗ.